ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಶ್ರೋತೃಗಳೇ, ಶುಭ ಶುಕ್ರವಾರದ ಪ್ರಯುಕ್ತ ಇಂದು ಕುಶಾಲನಗರದ CSI ಮೆಡಕ್ ಮೆಮೋರಿಯಲ್ ದೇವಾಲಯದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ನಮಸ್ಕಾರ. ಶುಭ ಶುಕ್ರವಾರದ ಈ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಕಲ್ವಾರಿ ಕ್ರೂಜೆ ಎಂಬ ಹಾಡಿನೊಂದಿಗೆ ಆರಂಭಿಸುತ್ತಿದ್ದೇವೆ. ಕಲ್ವಾರಿ ಕ್ರೂಜೆ ಕಂಬದಲ್ಲಿ ದುಃಖದ ನಮ್ಮ ಸ್ವಾಮಿಯು ತೀರಿತೆಂದು ಕೂಗಿದನು. ಯೇಸು ಸ್ವಾಮಿಯು ಕ್ರೂಜೆಯಲ್ಲಿ ತೀರಿತೆಂದು ಕೂಗಿದನು. ಯೇಸು ಸ್ವಾಮಿಯು ಕ್ರೂಜೆಯಲ್ಲಿ ಕಲ್ವಾರಿ ಕ್ರೂಜೆ ಕಂಬದಲ್ಲಿ ದುಃಖದ ನಮ್ಮ ಸ್ವಾಮಿಯು ತೀರಿತೆಂದು ಕೂಗಿದನು. ಯೇಸು ಸ್ವಾಮಿಯು ಕ್ರೂಜೆಯಲ್ಲಿ ಯೇಸು ಸ್ವಾಮಿಯು ಕ್ರೂಜೆಯಲ್ಲಿ. ಪೆಟ್ಟು ಹಾಸ್ಯ ಹಿಂದೆ ತಾಳಿ ನಮಗಾಗಿ ಯೇಸುವು ಪೆಟ್ಟು ಹಾಸ್ಯ ಹಿಂದೆ ತಾಳಿ ನಮಗಾಗಿ ಯೇಸುವು ನಮ್ಮ ಪಾಪ ದ್ರೋಹಕ್ಕಾಗಿ ನನ್ನ ರಕ್ತ ಚೆಲ್ಲಿದನು. ಕರುಣಾಳು ಯೇಸು ಸ್ವಾಮಿಯು ನಮಗಾಗಿ ಸತ್ತನು. ಕರುಣಾಳು ಯೇಸು ಸ್ವಾಮಿಯು ನಮಗಾಗಿ ಸತ್ತನು. ಕಲ್ವಾರಿ ಕ್ರೂಜೆ ಕಂಬದಲ್ಲಿ ದುಃಖದ ನಮ್ಮ ಸ್ವಾಮಿಯು ತೀರಿತೆಂದು ಕೂಗಿದನು. ಯೇಸು ಸ್ವಾಮಿಯು ಕ್ರೂಜೆಯಲ್ಲಿ ತೀರಿತೆಂದು ಕೂಗಿದನು. ಯೇಸು ಸ್ವಾಮಿಯು ಕ್ರೂಜೆಯಲ್ಲಿ. ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮ
ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮ ಪಾಪ ಮನ್ನಿಸಿ ಘೋರ ಕಷ್ಟ ನಿಂದೆಯನ್ನು ಕ್ರೂಜೆಯಲ್ಲಿ ತಾಳಿದನು. ವೈರಿಯನ್ನು ಪ್ರೀತಿ ಮಾಡಿ ಕ್ರೂಜೆಯಲ್ಲಿ ತೂಗಿದನು. ವೈರಿಯನ್ನು ಪ್ರೀತಿ ಮಾಡಿ ಕ್ರೂಜೆಯಲ್ಲಿ ತೂಗಿದನು. ಕಲ್ವಾರಿ ಕ್ರೂಜೆ ಕಂಬದಲ್ಲಿ ದುಃಖದ ನಮ್ಮ ಸ್ವಾಮಿಯು ತೀರಿತೆಂದು ಕೂಗಿದನು. ಯೇಸು ಸ್ವಾಮಿಯು ಕ್ರೂಜೆಯಲ್ಲಿ ತೀರಿತೆಂದು ಕೂಗಿದನು. ಯೇಸು ಸ್ವಾಮಿಯು ಕ್ರೂಜೆಯಲ್ಲಿ ತೀರಿತೆಂದು ಕೂಗಿದನು. ಯೇಸು ಸ್ವಾಮಿಯು ಕ್ರೂಜೆಯಲ್ಲಿ. ಈಗ ಗುಡ್ ಫ್ರೈಡೆ ಕುರಿತ ಸಂದೇಶ ಗನ ಸ್ಯಾಮ್ಯುಯಲ್ ಮನೋಜ್ ಕುಮಾರ್ ಅವರಿಂದ. ನಲ್ಮೆಯ ಶ್ರೋತೃಗಳೇ, ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನ ಶುಭ ಶುಕ್ರವಾರದ ಅಥವಾ ಗುಡ್ ಫ್ರೈಡೆ ಕುರಿತಾಗಿ ನಾವು ಆಲೋಚಿಸೋಣ. ಸಾಮಾನ್ಯವಾಗಿ ಇಡೀ ಪ್ರಪಂಚದಲ್ಲಿ ಕ್ರೈಸ್ತರ ಹಬ್ಬ ಯಾವುದು ಎಂದು ಕೇಳಿದರೆ ಕ್ರಿಸ್ಮಸ್ ಎಂದು ಹೇಳಲಾಗುತ್ತದೆ. ಯಾಕೆಂದರೆ ಬಹಳ ವಿಜೃಂಭಣೆಯಿಂದ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಆದರೆ ಗುಡ್ ಫ್ರೈಡೆ ಅಥವಾ ಶುಭ ಶುಕ್ರವಾರ ಅದರಷ್ಟೇ ವಿಶೇಷ ಅಥವಾ ಅದಕ್ಕಿಂತಲೂ ಹೆಚ್ಚು ವಿಶೇಷ ಎಂದರೆ ಬಹುಶಃ ತಪ್ಪಾಗಲಾರದು. ಕ್ರಿಸ್ಮಸ್ ಏಸು ಕ್ರಿಸ್ತನ ಜನನವನ್ನು ಸೂಚಿಸಿದರೆ ಗುಡ್ ಫ್ರೈಡೆ ಏಸು ಕ್ರಿಸ್ತನ ಕ್ರೂಜೆಯ ಮರಣವನ್ನು ಸೂಚಿಸುತ್ತದೆ. ಮರಣವನ್ನು ಸೂಚಿಸುವುದು ಹೇಗೆ ಶುಭ ಅಥವಾ ಗುಡ್ ಆಗುತ್ತದೆ? ಅದಕ್ಕೆ ಅದರ ಹಿನ್ನೆಲೆಯನ್ನು ಅರ್ಥೈಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಗುಡ್ ಫ್ರೈಡೆಯ ಹಿಂದಿನ 40 ದಿನಗಳು ಕ್ರೈಸ್ತ ಸಮುದಾಯ ಯೇಸು ಕ್ರಿಸ್ತನ ಶ್ರಮ ಮರಣದ ಧ್ಯಾನಕ್ಕಾಗಿ ಮೀಸಲಿರಿಸುತ್ತದೆ. ಅದನ್ನು ಲೆಂಟ್ ಎಂದು ಕರೆಯಲಾಗುತ್ತದೆ. ಲೆಂಟ್ ಎಂಬ ಪದ ಲೆಂಟಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದ್ದು ಸ್ಪ್ರಿಂಗ್ ಟೈಮ್, ವಸಂತ ಕಾಲ ಎಂಬ ಅರ್ಥವನ್ನು ನೀಡುತ್ತದೆ. ಲೆಂಟನ್ನ ಲೆಂಥನ್ ಡೇಸ್, ಉದ್ದವಾದ ದಿನಗಳು ಎಂದೂ ಕರೆಯಲಾಗ್ತದೆ. ಯಾಕೆಂದರೆ ಈ ದಿನಗಳಲ್ಲಿ ಹೆಚ್ಚಿನ ಸಮಯ ಬೆಳಕು ಇರುತ್ತದೆ. ಈ ಲೆಂಟನ್ ಡೇಸ್ ಅನ್ನ ಕಪ್ಪು ದಿನಗಳು, ಶ್ರಮಾದಿನಗಳು ಎಂದೂ ಸಹ ಕರೆಯಲಾಗುತ್ತದೆ. ಲೆಂಟ್ ಅಥವಾ ವಸಂತ ಕಾಲಕ್ಕೂ ರೂಪಾಂತರಕ್ಕೂ ನಿಕಟವಾದಂತಹ ಸಂಬಂಧವಿದೆ. ರೂಪಾಂತರ ಎಂದರೆ ರೂಪದಲ್ಲಿ ಉಂಟಾಗುವ ಬದಲಾವಣೆ, ವಸ್ತುವಿನ ವ್ಯಕ್ತಿಯ ರಚನೆಯ ಸ್ವರೂಪದಲ್ಲಿ ಉಂಟಾಗುವ ಪರಿವರ್ತನೆಯೇ ರೂಪಾಂತರ. ವಸಂತ ಕಾಲದಲ್ಲಿ ಹಗಲು ಇರುಳಿನ ಸಮಯದಲ್ಲಿ ಬದಲಾವಣೆ ಆಗುತ್ತದೆ. ಹವಾಮಾನದಲ್ಲಿ ಬದಲಾವಣೆ ಆಗುತ್ತದೆ. ಮರದ ಹಳೆ ಎಲೆಗಳು ಉದುರಿ ಹೋಗಿ ಹೊಸ ಚಿಗುರಿನೊಂದಿಗೆ ರೂಪಾಂತರಗೊಳ್ಳುತ್ತದೆ. ಹಾಗೆಯೇ ಮಾನವನ ಪಾಪ, ಕೆಟ್ಟತನ ಮತ್ತು ಹಳೆ ಸ್ವಭಾವ ನಶಿಸಿ ಅಥವಾ ಉದುರಿ ಹೋಗಿ ಕ್ರಿಸ್ತನಲ್ಲಿ ಮನಸ್ಸನ್ನ ಮಾನಸಾಂತರಪಡಿಸಿಕೊಳ್ಳುವಂತೆ, ರೂಪಾಂತರಗೊಳ್ಳುವಂತೆ ಈ ಲೆಂಟ್ ಕರೆಯನ್ನ ನೀಡುತ್ತದೆ. ಲೆಂಟ್ನ ಆರಂಭ ಬೂದಿ ಬುಧವಾರದಿಂದ ಆಗುತ್ತದೆ. ಬೂದಿ ಬುಧವಾರದ ಆಚರಣೆ ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಆರಂಭವಾಗಿರಬಹುದು. ಖರ್ಜೂರ ಗರಿಗಳ ಭಾನುವಾರವೆಂದು ಕ್ರೈಸ್ತ ಸಂಪ್ರದಾಯದಲ್ಲಿ ಗುಡ್ ಫ್ರೈಡೆಯ ಹಿಂದಿನ ಭಾನುವಾರ ಆಚರಿಸಲಾಗುತ್ತದೆ. ಯೇಸು ಕತ್ತೆಯ ಮರೆ ಮೇಲೆ ಹತ್ತಿ ಕಡೆಯದಾಗಿ ಯೆರೂಸಲೇಮನ್ನ ಪ್ರವೇಶಿಸುವಾಗ ಜನರು ಖರ್ಜೂರ ಗರಿಗಳನ್ನ, ಬಟ್ಟೆಗಳನ್ನ ಯೇಸುವಿನ ಮುಂದೆ ಹಾಸಿದರು. ಇದನ್ನ ಕ್ರೈಸ್ತ ಸಭೆ ಖರ್ಜೂರ ಗರಿಗಳ ಭಾನುವಾರ ಎಂದು ಆಚರಿಸುತ್ತದೆ. ಈ ಖರ್ಜೂರ ಗರಿಗಳ ಭಾನುವಾರದಂದು ಸಭೆಗೆ ತಂದಿರಿಸಿದ ಗರಿಗಳನ್ನ ಹಾಗೆ ಇಟ್ಟು ಮುಂದಿನ ವರ್ಷ ಬೂದಿ ಬುಧವಾರದಂದು ಅವುಗಳನ್ನ ಸುಟ್ಟು ಅದರಿಂದ ಬರುವ ಬೂದಿಯನ್ನ ಹಣೆಯ ಮೇಲೆ ಶಿಲುಬೆಯ ಗುರುತಿನಿಂದ ಮುದ್ರಿಸಲಾಗುತ್ತದೆ.
ಆದ್ದರಿಂದ ಈ ದಿನವನ್ನ ಬೂದಿ ಬುಧವಾರ ಎಂದು ಕರೆಯಲಾಗುತ್ತದೆ. ಕ್ಷಮಾಮರಣದ ದಿನಗಳು ಬೂದಿ ಬುಧವಾರದಿಂದ ಪ್ರಾರಂಭವಾಗುವುದಕ್ಕೆ ಕಾರಣ, ಬೂದಿ ನಮಗೆ ಅನೇಕ ಸತ್ಯ ಸಂಗತಿಗಳ ಕುರಿತು ಸಂದೇಶ ನೀಡುತ್ತದೆ. ಬೂದಿ ಪಶ್ಚಾತ್ತಾಪಕ್ಕೆ ಗುರುತು. ಹಳೆಯ ಕಾಲದಲ್ಲಿ ಬೂದಿಯನ್ನ ಪಶ್ಚಾತ್ತಾಪಕ್ಕೆ ಸಂಕೇತವಾಗಿ ಉಪಯೋಗಿಸಲಾಗುತ್ತಿತ್ತು. ಗೋಣಿತಟ್ಟನ್ನು ಹೊದ್ದುಕೊಂಡು ಬೂದಿಯಲ್ಲಿ ಕೂತುಕೊಳ್ಳುವಂಥದ್ದು ಪಶ್ಚಾತ್ತಾಪಕ್ಕೆ ಸಂಕೇತವಾಗಿತ್ತು. ಆದ್ದರಿಂದ ಈ ಕ್ಷಮಾಮರಣದ ದಿನಗಳಲ್ಲಿ ಪಶ್ಚಾತ್ತಾಪದ ಮೂಲಕ ದೇವರ ಸಮೀಪಕ್ಕೆ ಬರುವಂತೆ ಇದು ಕರೆಯನ್ನು ನೀಡುತ್ತದೆ. ಬೂದಿ ಶುದ್ಧತೆಗೆ ಗುರುತು. ಬೂದಿಯನ್ನ ಹಳೆಯ ಕಾಲದಲ್ಲಿ ಪಾತ್ರೆಗಳನ್ನು ಶುಚಿಗೊಳಿಸಲು ಉಪಯೋಗ ಮಾಡಲಾಗುತ್ತಿತ್ತು. ಇಂದು ಮನುಷ್ಯರಲ್ಲಿರುವ ಕಲ್ಮಶದ ಹೃದಯಗಳನ್ನು ಶುದ್ಧಿಗೊಳಿಸಲು ಸಾಂಕೇತಿಕವಾಗಿ ಈ ಬೂದಿ ಬುಧವಾರವನ್ನು ಆಚರಿಸಲಾಗುತ್ತದೆ. ಬೂದಿ ಬುಧವಾರ ಹೊಸತನದ ಗುರುತು. ಒಂದು ವಸ್ತು ಬೂದಿಯಾಗಬೇಕಾದರೆ ತನ್ನ ಹಳೆತನವನ್ನ ಅಥವಾ ಹಳೆಯ ಸ್ಥಿತಿಯನ್ನ ಕಳೆದುಕೊಂಡು ಬೂದಿಯ ಸ್ಥಿತಿಗೆ ಬರುತ್ತದೆ. ಅದರಂತೆಯೇ ಈ ಬೂದಿ ಬುಧವಾರ ನಾವು ನಮ್ಮ ಹಳೆಯ ಪಾಪದ ಸ್ಥಿತಿಯನ್ನು ಬಿಟ್ಟು ಕ್ರಿಸ್ತನ ಕ್ರೂಜೆಯಲ್ಲಿ ಹೊಸ ಜೀವನವನ್ನ ಪಡೆದುಕೊಳ್ಳುವಂತೆ ಕರೆಯನ್ನು ನೀಡುತ್ತದೆ. ಬೂದಿ ತ್ಯಾಗಕ್ಕೆ ಗುರುತು. ಒಂದು ವಸ್ತು ಬೂದಿಯಾಗುವಾಗ ತನ್ನ ಆಕಾರವನ್ನ, ಗಡಸುತನವನ್ನ ಕಳೆದುಕೊಳ್ಳುತ್ತದೆ. ಹಾಗೆಯೇ ನಮ್ಮಲ್ಲಿರುವ ನಾನತ್ವವೆಂಬ ಗಡಸುತನ ಸುಟ್ಟು ಕ್ರಿಸ್ತನ ಕ್ರೂಜೆಯ ಬುಡದಲ್ಲಿ ಬೂದಿಯಾಗುವಂತೆ ಇದು ಕರೆಯನ್ನು ನೀಡುತ್ತದೆ. ಬೂದಿ ನಮ್ಮ ಜೀವನದ ನೈಜ ಸ್ಥಿತಿಯನ್ನು ತೋರಿಸುತ್ತದೆ. ಬೈಬಲ್ನಲ್ಲಿ ಆದಿಕಾಂಡ 3ನೇ ಅಧ್ಯಾಯ 19ನೇ ವಚನದಲ್ಲಿ, ರಿಮೆಂಬರ್ ಯು ಆರ್ ಡಸ್ಟ್ ಅಂಡ್ ಟು ಡಸ್ಟ್ ಯು ಶಾಲ್ ರಿಟರ್ನ್. ನೀನು ಬೂದಿ ಅಥವಾ ಮಣ್ಣು, ತಿರುಗಿ ನೀನು ಬೂದಿ ಅಥವಾ ಮಣ್ಣು ಆಗುತ್ತಿ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಆದ್ದರಿಂದ ಬೂದಿ ಬುಧವಾರದಂದು ನಾವು ಇಹಲೋಕದಲ್ಲಿ ಶಾಶ್ವತ ಅಲ್ಲ ಎಂಬುವ ಸತ್ಯಾಂಶವನ್ನ ಗ್ರಹಿಸಿಕೊಂಡು ಕ್ರಿಸ್ತನ ಕ್ರೂಜೆಯ ಬುಡಕ್ಕೆ ಬರುವಂತೆ ಇದು ಕರೆಯನ್ನು ನೀಡುತ್ತದೆ. ಈ ವರ್ಷ ಬೂದಿ ಬುಧವಾರ ಮಾರ್ಚ್ 5ರಿಂದ ಪ್ರಾರಂಭವಾಗಿದ್ದು ಗುಡ್ ಫ್ರೈಡೆ ಅಂದರೆ ಏಪ್ರಿಲ್ 18ರವರೆಗೆ ಕ್ರೈಸ್ತ ಸಮುದಾಯ ಲೆಂಟನ್ ಸೀಸನ್ ಅಥವಾ ಕ್ರಿಸ್ತನ ಕ್ಷಮಾಮರಣದ ಧ್ಯಾನವನ್ನ ನಡೆಸುತ್ತಾ ಬಂದಿದೆ. ಮಾರ್ಚ್ 5ರಿಂದ ಏಪ್ರಿಲ್ 18ರವರೆಗೆ ಕ್ರೈಸ್ತ ಸಮುದಾಯ ಈ ಆಚರಣೆಯನ್ನು ಮಾಡುವಾಗ ದಿನಗಳನ್ನು ನಾವು ಲೆಕ್ಕ ಹಾಕುವುದಾದರೆ 46 ದಿನಗಳು ಬರುತ್ತದೆ. ಆದರೆ ಈ ಕ್ರಿಸ್ತನ ಕ್ಷಮಾಮರಣದ ದಿನಗಳನ್ನು 40 ದಿನಗಳು ಎಂಬುದಾಗಿ ಕರೆಯಲಾಗುತ್ತದೆ. ಯಾಕೆಂದರೆ ಕ್ರೈಸ್ತ ಸಮುದಾಯ ಭಾನುವಾರವನ್ನ ಕ್ರಿಸ್ತನ ಪುನರುತ್ಥಾನದ ಬೆಳಕಿನಲ್ಲಿ ಮರಣವನ್ನ ಗೆದ್ದ ದಿನವೆಂದು ಸಂಭ್ರಮಿಸುತ್ತದೆ. ಆದರೆ ಲೆಂಟನ್ನ ಶ್ರಮಾದಿನಗಳು ಮತ್ತು ಕಪ್ಪು ದಿನಗಳು ಎಂದು ಕರೆಯಲಾಗುತ್ತದೆ. ಈ ಸಂದರ್ಭದಲ್ಲಿ ಕ್ರೈಸ್ತ ಸಮುದಾಯ ಯಾವುದೇ ಸಂಭ್ರಮಗಳನ್ನು ಮಾಡುವುದಿಲ್ಲ. ಆದ್ದರಿಂದ ಭಾನುವಾರವನ್ನ ಶ್ರಮಾದಿನಗಳಲ್ಲಿ ಎಣಿಸಲಾಗುವುದಿಲ್ಲ. ಯೇಸು ಕ್ರಿಸ್ತನು ಮರಣದ ಕೊಂಡಿ ಮುರಿದ ದಿನ, ಪಾಪದ ವಿರುದ್ಧ ಜಯ ಸಿಕ್ಕ ದಿನ, ಸೈತಾನನ ಬಂಧನದಿಂದ, ಪಾಪದ ದಾಸತ್ವದಿಂದ ಬಿಡುಗಡೆ ಮತ್ತು ನಿರೀಕ್ಷೆ ಕೊಟ್ಟ ದಿನ ಭಾನುವಾರ ಆಗಿರುವುದರಿಂದ ಕ್ರೈಸ್ತ ಸಮುದಾಯ ಪ್ರತಿ ಭಾನುವಾರ ದೇವಾಲಯದಲ್ಲಿ ಕೂಡಿ ಆರಾಧನೆಯನ್ನ ನಡೆಸುತ್ತದೆ. ಆದ್ದರಿಂದ ಈ ಬೂದಿ ಬುಧವಾರದಿಂದ ಶುಭ ಶುಕ್ರವಾರದವರೆಗೆ 6 ಭಾನುವಾರಗಳು ಬರುವುದರಿಂದ ಅದನ್ನ ಎಣಿಸುವುದಿಲ್ಲ. ಈ 40 ದಿನ ಕ್ರಿಸ್ತನ ಕ್ರೂಜೆಯ ಧ್ಯಾನಕ್ಕಾಗಿ ಕ್ರೈಸ್ತ ಸಮುದಾಯ ದಿನಗಳನ್ನು ಮೀಸಲಾಗಿ ಇಡುತ್ತದೆ. 40 ದಿನಕ್ಕೆ ಧ್ಯಾನವನ್ನ ಮೀಸಲಿರಿಸಿದರೂ ಶಿಲುಬೆಯ ವಿಷಯವಾಗಿ ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಆದರೆ ಪ್ರಶ್ನೆ, ಯೇಸು ಯಾಕೆ ಶಿಲುಬೆ ಮರಣ ಅನುಭವಿಸಿದ? ಯಾಕೆಂದರೆ ಮಾನವನ ಪಾಪದ ಬಿಡುಗಡೆಗಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಕ್ರೂಜಿತನಾದ. ಬೈಬಲ್ನಲ್ಲಿ ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ಯೇಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸುವುದಕ್ಕೆ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ ಎಂಬುದಾಗಿ. ಮಾನವನಲ್ಲಿ ಜನ್ಮತಾ ಪಾಪ ಮತ್ತು ಕರ್ಮತಾ ಪಾಪ ಎಂಬ 2 ಅಂಶಗಳಿದೆ. ಬೈಬಲ್ನಲ್ಲಿ ಸೃಷ್ಟಿಯ ಕಥನದಲ್ಲಿ ದೇವರು ಎಲ್ಲವನ್ನ ಉಂಟು ಮಾಡಿ
ಕಡೆಯದಾಗಿ ಮಾನವನನ್ನ ನಿರ್ಮಿಸುತ್ತಾನೆ. ಈ ಮಾನವನನ್ನ ಏದೇನೆನ್ನುವಂತಹ ತೋಟದಲ್ಲಿ ಇರಿಸಿ ಏದೇನ್ ತೋಟದ ಎಲ್ಲ ಹಣ್ಣುಗಳನ್ನು ತಿನ್ನಬಹುದು, ಆದರೆ ಮಧ್ಯೆ ಇರುವಂತಹ ಹಣ್ಣನ್ನು ಮಾತ್ರ ತಿನ್ನಬಾರದು ಎಂಬುದಾಗಿ ಹೇಳಿರುತ್ತಾನೆ. ಮಾನವರು ಪರಿಶುದ್ಧರಾಗಿ ಜೀವಿತವನ್ನ ನಡೆಸುತ್ತಿರುತ್ತಾರೆ. ಆದರೆ ಸೈತಾನ ಅವರನ್ನ ವಂಚಿಸಿ ಆ ಮಧ್ಯದಲ್ಲಿರುವಂತಹ ಹಣ್ಣನ್ನ ತಿನ್ನುವಂತೆ ಮಾಡುತ್ತಾನೆ. ಅವರು ದೇವರ ಮಾತಿಗೆ ಅವಿಧೇಯರಾಗಿ ತಿಳಿದು ತಪ್ಪು ಮಾಡಿದ್ದರಿಂದ ಪಾಪವೆಂಬುವಂಥದ್ದು ಮನುಷ್ಯನನ್ನ ಪ್ರವೇಶಿಸಿತು. ಈ ಆದಾಮ ಹವ್ವರಿಂದ ಹುಟ್ಟಿದ ಎಲ್ಲರೂ ಪಾಪದಲ್ಲಿ ಜೀವಿಸುತ್ತಾರೆ. ಜೀನ್ಸ್ನ ಮೂಲಕ ಎಲ್ಲ ಜನಾಂಗಗಳಲ್ಲಿ ಪಾಪ ಎಂಬುವಂಥದ್ದು ಪ್ರವೇಶವಾಯಿತು. ಉದಾಹರಣೆಗೆ, ಒಂದು ಮಗುವಿನ ಮುಂದೆ ತಾಯಿ ಇನ್ನೊಂದು ಮಗುವಿನ ಎತ್ತಿಕೊಂಡರೆ ಅಥವಾ ಅದಕ್ಕೆ ಬಿಸ್ಕೆಟ್ ಅಥವಾ ಚಾಕ್ಲೇಟ್ ಅನ್ನ ಕೊಟ್ಟರೆ ಆ ಮಗು ಹೊಟ್ಟೆ ಕಿಚ್ಚನ್ನ ಪಡುತ್ತದೆ. ಎಲ್ಲಿಂದ ಈ ಹೊಟ್ಟೆ ಕಿಚ್ಚು ಬಂತು? ಅದು ಆದಿಪಿತೃಗಳ ಮೂಲಕ ಬಂದಿರುವಂಥದ್ದು. ಆದ್ದರಿಂದ ಈ ಪಾಪದ ಪರಿಹಾರಕ್ಕಾಗಿ ಚರಿತ್ರೆಯಲ್ಲಿ ಮಾನವ ಯಜ್ಞಗಳನ್ನ ಸಮರ್ಪಿಸಲು ಮುಂದಾದ. ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಳ್ಳುವ ಮುನ್ನ ಕುರಿ, ಪಾರಿವಾಳ ಹೀಗೆ ಅನೇಕ ಪ್ರಾಣಿ ಪಕ್ಷಿಗಳ ಯಜ್ಞ ಸಮರ್ಪಣೆ ಮಾಡುತ್ತಿದ್ದರು. ಆದರೆ ಯಜ್ಞಗಳು ಪಾಪಗಳನ್ನ ಮುಚ್ಚುತ್ತಿತ್ತೇ ವಿನಃ ಪಾಪಗಳನ್ನ ಪರಿಹಾರ ಮಾಡುವುದಿಲ್ಲ. ಬೈಬಲ್ನಲ್ಲಿ ಇಬ್ರಿಯ ಗ್ರಂಥ 10ನೇ ಅಧ್ಯಾಯ 4ನೇ ವಚನದಲ್ಲಿ ಹೋರಿ ಮತ್ತು ಹೋತಗಳ ರಕ್ತದಿಂದ ಪಾಪ ಪರಿಹಾರವಾಗುವುದು ಅಸಾಧ್ಯವಾಗಿದೆ. ಅಂದರೆ ಪ್ರಾಣಿ ಪಶು ಯಜ್ಞ ಸಂಪೂರ್ಣ ಶುದ್ಧವಲ್ಲ. ಆದುದರಿಂದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಕನ್ಯೆಯಾದಂಥ ಮರಿಯಳಲ್ಲಿ ಜನಿಸಿ ಬಂದು ಶುದ್ಧನಾಗಿ ಜೀವಿಸಿ ಆತನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸಿದ್ದಾನೆ. ಆತನು ಕನ್ಯೆಯಾದಂಥ ಮರಿಯಳಲ್ಲಿ ಜನಿಸಿದ್ರಿಂದ ಜನ್ಮತಾ ಪಾಪವೂ ಸಹ ಇರಲಿಲ್ಲ. ಆತನು ಈ ಲೋಕದಲ್ಲಿ ಒಂದೂ ಪಾಪವನ್ನ ಮಾಡದೆ ಜೀವಿತವನ್ನ ನಡೆಸಿದ್ರಿಂದ ಕರ್ಮತಾ ಪಾಪವೂ ಸಹ ಇರಲಿಲ್ಲ. ಆದ್ದರಿಂದ ಆತನು ತನ್ನನ್ನೇ ಯಜ್ಞವಾಗಿ ಶಿಲುಬೆ ಮೇಲೆ ಸಮರ್ಪಿಸಿಕೊಂಡನು. ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಆದುದರಿಂದ ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲುಬೆ ಮೇಲೆ ಕ್ರೂಜಿತನಾದದ್ದನ್ನ ನೆನಪು ಮಾಡಿಕೊಂಡು ಆಚರಿಸುವ ಹಬ್ಬ ಶುಭ ಶುಕ್ರವಾರ. ಈ ವರ್ಷದ ಶುಭ ಶುಕ್ರವಾರ ತಮ್ಮೆಲ್ಲರ ಬಾಳ್ವೆಯಲ್ಲಿ ಶುಭವನ್ನ ತರಲಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಈಗ ಯೇಸುವೆ ನಿನ್ನ ಶಿಲುಬೆಯನ್ನು ಎಂಬ ಮತ್ತೊಂದು ಹಾಡನ್ನು ಆಲಿಸೋಣ. ಧ್ಯಾನ ಎಲ್ಲಾತ್ಮಕಿಂಪು ಶಾಂತಿ ಸೌಖ್ಯವ ನೀಡುವುದು. ಶಿಲುಬೆಯ ಧ್ಯಾನ ಎಲ್ಲಾತ್ಮಕಿಂಪು ಶಾಂತಿ ಸೌಖ್ಯವ ನೀಡುವುದು. ಯೇಸುವೇ ನಿನ್ನ ಕ್ರೂಜೆಯ ಮಾತ್ರ, ಯೇಸುವೇ ನಿನ್ನ
ಮಾಡುವೆನು ಯೇಸುವೆ ನಿನ್ನ. ನಿನ್ನ ಕ್ರೂಜೆ ಹೊತ್ತು ನಾ ಯಾತ್ರೆ ಮಾಡಿ ಯೇಸು ನಿನ್ನ ಹಿಂದೆ ನಾ ಬರುವೆ. ನಿನ್ನ ಕ್ರೂಜೆ ಹೊತ್ತು ನಾ ಯಾತ್ರೆ ಮಾಡಿ ಯೇಸು ನಿನ್ನ ಹಿಂದೆ ನಾ ಬರುವೆ. ಕ್ರೂಜೆಯಲ್ಲಿ ರಕ್ತವ ಸುರಿಸಿ, ಕ್ರೂಜೆಯಲ್ಲಿ ನಿನ್ನ ರಕ್ತವ ಸುರಿಸಿ, ನಮ್ಮ ಪಾಪ ಕ್ಷಮಿಸಿ ಶುದ್ಧ ಮಾಡಿದಿ. ಯೇಸುವೆ ನಿನ್ನ ಶಿಲುಬೆಯನ್ನು ನಾನು ಧ್ಯಾನ ಮಾಡುವೆನು. ಯೇಸುವೆ ನಿನ್ನ ಶಿಲುಬೆಯನ್ನು ನಾನು ಧ್ಯಾನ ಮಾಡುವೆನು. ಯೇಸುವೆ ನಿನ್ನ. ಇನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿ ಏಸು ನೀ ತೋರಿದ ನಿಜ ಪ್ರೇಮ ಎಂಬ ಗೀತೆಯನ್ನು ಆಲಿಸೋಣ. ತೋರಿದ ನಿಜ ಪ್ರೇಮ ಅಳೆಯಲು ಆಗದ ಈ ಪ್ರೇಮ. ಯೇಸು ನೀ ತೋರಿದ ನಿಜ ಪ್ರೇಮ ಅಳೆಯಲು ಆಗದ ಈ ಪ್ರೇಮ. ನಾ ಹೇಗೆ ಮರೆಯಲಿ, ನಾ ಹೇಗೆ ಮರೆಯಲಿ, ನಾ ಹೇಗೆ ಮರೆಯಲಿ ನಿನ್ನ ಪ್ರೇಮ. ನಾ ಹೇಗೆ ಮರೆಯಲಿ, ನಾ ಹೇಗೆ ಮರೆಯಲಿ, ನಾ ಹೇಗೆ ಮರೆಯಲಿ ನಿನ್ನ ಪ್ರೇಮ. ಯೇಸು ನೀ ತೋರಿದ ನಿಜ ಪ್ರೇಮ ಅಳೆಯಲು ಆಗದ ಈ ಪ್ರೇಮ. ಪಾಪದ ಕೊಳೆಯಲಿ ಮುಳುಗಿದ ನನ್ನನು ಪರಿಶುದ್ಧ ರಕ್ತದಿ ತೊಳೆದು ನೀ ಎತ್ತಿದೆ. ಪಾಪದ ಕೊಳೆಯಲಿ ಮುಳುಗಿದ ನನ್ನನು ಪರಿಶುದ್ಧ ರಕ್ತದಿ ತೊಳೆದು ನೀ ಎತ್ತಿದೆ. ನಾ ಹೇಗೆ ಮರೆಯಲಿ, ನಾ ಹೇಗೆ ಮರೆಯಲಿ, ನಾ ಹೇಗೆ ಮರೆಯಲಿ ನಿನ್ನ ಪ್ರೇಮ. ನಾ ಹೇಗೆ ಮರೆಯಲಿ, ನಾ ಹೇಗೆ ಮರೆಯಲಿ, ನಾ ಹೇಗೆ ಮರೆಯಲಿ ನಿನ್ನ ಪ್ರೇಮ. ಯೇಸು ನೀ ತೋರಿದ ನಿಜ ಪ್ರೇಮ ಅಳೆಯಲು ಆಗದ ಈ ಪ್ರೇಮ.
ಮುಳ್ಳು ಕಿರೀಟವ ಕೊರಡೆಯ ಹೊಡೆತವ ಕ್ರೂಜೆಯ ಕ್ರೌರ್ಯವ ನನಗಾಗಿ ತಾಳಿದೆ. ಮುಳ್ಳು ಕಿರೀಟವ ಕೊರಡೆಯ ಹೊಡೆತವ ಕ್ರೂಜೆಯ ಕ್ರೌರ್ಯವ ನನಗಾಗಿ ತಾಳಿದೆ. ನಾ ಹೇಗೆ ಮರೆಯಲಿ, ನಾ ಹೇಗೆ ಮರೆಯಲಿ, ನಾ ಹೇಗೆ ಮರೆಯಲಿ ನಿನ್ನ ಪ್ರೇಮ. ನಾ ಹೇಗೆ ಮರೆಯಲಿ, ನಾ ಹೇಗೆ ಮರೆಯಲಿ, ನಾ ಹೇಗೆ ಮರೆಯಲಿ ನಿನ್ನ ಪ್ರೇಮ. ಯೇಸುನಿ ತೋರಿದ ನಿಜ ಪ್ರೇಮ ಅಳೆಯಲು ಆಗದ ಈ ಪ್ರೇಮ. ದ್ರೋಹಿಯಾದಾಗಲೂ ತಾತ್ಸಾರ ಮಾಡದೆ ಕೈ ಹಿಡಿದೆ ಬಿಸಿ ಎದೆಗಪ್ಪಿಕೊಂಡೇನಿ. ದ್ರೋಹಿಯಾದಾಗಲೂ ತಾತ್ಸಾರ ಮಾಡದೆ ಕೈ ಹಿಡಿದೆ ಬಿಸಿ ಎದೆಗಪ್ಪಿಕೊಂಡೇನಿ. ನಾನೆಂದು ಮರೆಯೇನು, ನಾನೆಂದು ಮರೆಯೇನು, ನಾನೆಂದು ಮರೆಯೇನು ನಿನ್ನ ಪ್ರೇಮ. ನಾನೆಂದು ಮರೆಯೇನು, ನಾನೆಂದು ಮರೆಯೇನು, ನಾನೆಂದು ಮರೆಯೇನು ನಿನ್ನ ಪ್ರೇಮ. ಯೇಸುನಿ ತೋರಿದ ನಿಜ ಪ್ರೇಮ ಅಳೆಯಲ ಸಾಧ್ಯವು ಈ ಪ್ರೇಮ. ಯೇಸುನಿ ತೋರಿದ ನಿಜ ಪ್ರೇಮ ಅಳೆಯಲ ಸಾಧ್ಯವು ಈ ಪ್ರೇಮ, ಅಳೆಯಲ ಸಾಧ್ಯವು ಈ ಪ್ರೇಮ. ಈ ಗೀತೆಯೊಂದಿಗೆ ಶುಭ ಶುಕ್ರವಾರದ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗನ ಸ್ಯಾಮುವೆಲ್ ಮನೋಜ್ ಕುಮಾರ್, ರೆನಿತ್ ಶಾರುನ್, ರಕ್ಷಪ್ರಿಯಾ, ಆಡ್ಲಿನ್ ಪ್ರಿಷಾ, ಅಬಿಕಾ ಸ್ಟೆಲ್ಲಾ, ಶರ್ಲಿನ್ ರೀವಾ, ಸೌಮ್ಯ ಜಾನ್ಸನ್ ಹಾಗೂ ಎಂಜಲಿನ್ ಪ್ರಾಪ್ತಿ. ವಾದ್ಯ ಸಹಕಾರದಲ್ಲಿ ಗಿಟಾರ್ ಆಲ್ಫರ್ಡ್ ಮಿಂಟನ್, ಕೀಬೋರ್ಡ್ ಜಾನಿ ಲೀ. ನಿರೂಪಣೆ ಮಾಡಿದ ನಾನು ರೆನಿತ್ ಶಾರುನ್. ಎಲ್ಲರಿಗೂ ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ಶುಭ ಶುಕ್ರವಾರದ ಪ್ರಯುಕ್ತ ಕುಶಾಲನಗರದ ಸಿಎಸ್ಐ ಮೆಡಕ್ ಮೆಮೋರಿಯಲ್ ದೇವಾಲಯದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ತಾಂತ್ರಿಕ ಸಹಕಾರ ಲೋಕೇಶ್ ಬಿಕೆ ಹಾಗೂ ಮುರುಗೇಶನ್ ಸಿ. ಇವತ್ತಿನ ಮಹಿಳಾ ಲೋಕವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಶ್ರೋತೃಗಳೇ, ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.